ಸ್ನೇಹಿತರೆ ನಮಸ್ಕಾರ. ನಾನು ಸುಭಾಷ್ ಮುರ್ನಾಳ್. ನನ್ನ ನಮಸ್ಕಾರಗಳನ್ನು ಸ್ವೀಕಾರ ಮಾಡಿ. ನನ್ನ ಇವತ್ತಿನ ಈ ಚರ್ಚೆಯ ವಿಷಯ ಏನು ಅಂತಂದರೆ ಸ್ನೇಹ. ಒಳ್ಳೆಯ ಸ್ನೇಹಿತರಿರಬೇಕು, ನಾವು ಒಳ್ಳೆಯ ಸ್ನೇಹಿತರಾಗಿರಬೇಕು. ನಮಗೆ ಹೇಗೆ ಒಳ್ಳೆಯ ಸ್ನೇಹಿತರಿರ್ಬೇಕಂತ ನಾವು ಇಷ್ಟಪಡ್ತೀವೋ ಹಾಗೆ ನಮಗೆ ಒಳ್ಳೆಯ ಆಗುವಂಥ ಸ್ನೇಹಿತ ನಾವು ಒಳ್ಳೆಯವರಾಗಿರಬೇಕು ಅಂತೇಳಿ ಇಷ್ಟಪಡ್ತಿರ್ತೇನೆ. ಅದಕ್ಕಾಗಿ ಸ್ನೇಹದ ಬೆಲೆ ಎಷ್ಟಿರ್ತದೆ, ಹೆಂಗಿರ್ತದೆ ಅಂಥೇಳಿಕ್ಷಂದು ಅದೆಲ್ಲ ಒಂಥರ ಅನುಭವಿಸಿದಾಗೆ ಗೊತ್ತಾಗ್ತೈತಿ. ಇರ್ಲಿಕ್ಕಂದ್ರೆ ಅದು ಸ್ನೇಹದ ಬೆಲೆ ಗೊತ್ತಾಗಂಗಿಲ್ಲ. ಸ್ನೇಹಿತರು ಭಾಳ ವೆರೈಟಿ ಜನ ಸ್ನೇಹಿತರಿರ್ತಾರೆ. ಬಾಲ್ಯ ಸ್ನೇಹಿತರಿರ್ತಾರೆ, ಮಧ್ಯ ವಯಸ್ಸಿನಲ್ಲಿರೋ ಸ್ನೇಹಿತರಿರ್ತಾರೆ, ವಯಸ್ಸಾದ ನಂತರ ಇರುವಂಥ ಸ್ನೇಹಿತರಿರ್ತಾರೆ. ಅದರಲ್ಲಿ ಬಾಲ್ಯ ಸ್ನೇಹಿತರದ್ದು ಆಗಿನ ಕಾಲದ ಸಂದರ್ಭ, ವಯಸ್ಸು, ತಿಳುವಳಿಕೆ ಮಟ್ಟ ತಕ್ಕಂತೆ ವಿಚಾರಗಳು ನಡೆದಿರ್ತಾವೆ. ಫಾರ್ ಎಕ್ಸಾಂಪಲ್, ನಾವು 1ರಿಂದ 7ನೇ ತರಗತಿ ಓದೋ ಹೊತ್ತಿನೊಳಗೆ ಒಬ್ಬ ಸ್ನೇಹಿತ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಒಬ್ಬ ಸ್ನೇಹಿತ ಇರ್ತಾನೆ, ಭಾಳಷ್ಟು ಮಂದಿ ಸ್ನೇಹಿತರು ಇರ್ತಾರೆ. ಅದರಲ್ಲಿ ಒಬ್ಬ ಇಬ್ಬ ನಮ್ಮ ಸ್ನೇಹಿತರಿಗೆ ಭಾಳ ಆತ್ಮೀಯರಾಗಿ ನಮ್ಮನ್ನು ಒಪ್ಕೊಂಡಿರ್ತಕ್ಕಂಥ ಒಬ್ಬ ಸ್ನೇಹಿತ ಅಲ್ಲಿರ್ತಾನೆ. ನಂತರ 8ರಿಂದ 10th ಸ್ಟ್ಯಾಂಡರ್ಡ್ ತಕ್ಕಂಥ ಒಂದು ಹಂತ, ಅಲ್ಲಿ ಭಾಳಷ್ಟು ಆ ಗ್ಯಾಪ್ನಲ್ಲಿ ಆಗಿನ ತಿಳುವಳಿಕೆ ಮಟ್ಟಕ್ಕೆ, ವಿಚಾರಧಾರೆಗೆ, ಆಗ ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಮನಸ್ಸಿನ ಶಕ್ತಿ, ವಯಸ್ಸಿನ ತಿಳುವಳಿಕೆ, ಅಷ್ಟರ ಮಟ್ಟಿಗೆ ಇರತಕ್ಕಂಥ ಒಬ್ಬ ಗೆಳೆಯ ಇರ್ತಾನೆ. ಆಮೇಲೆ 3ನೇ ಹಂತ, ಫಸ್ಟ್ ಪಿ ಯು ಸಿಯಿಂದ ಸೆಕೆಂಡ್ ಪಿ ಯು ಸಿವರೆಗೆ 2 ವರ್ಷದ ಅವಧಿಯಲ್ಲಿ ಒಬ್ಬ ಆತ್ಮೀಯ ಗೆಳೆಯ ಸಿಕ್ಕಿರ್ತಾನೆ. ಮುಂದೆ ಕಾಲೇಜ್ ಹಂತರ ಮತ್ತೆ ಬದಲಾವಣೆ ಆಗ್ತದೆ, ಮತ್ತೆ ಟಿಸಲ್ ಹೊಡಿತೈತಿ. ಮತ್ತು ಒಬ್ಬೊಬ್ಬರು ಆರ್ಟ್ಸ್ಗೆ ಹೋಗ್ತಾರೆ, ಒಬ್ಬರು ಸೈನ್ಸ್ಗೆ ಹೋಗ್ತಾರೆ, ಒಬ್ಬರು ಇಂಜಿನಿಯರಿಂಗ್ ಹೋಗ್ತಾರೆ. ಆ ಕಾಲಘಟ್ಟದಲ್ಲಿ 4 ವರ್ಷ 3 ವರ್ಷ ಪದವಿ ಅವಧಿಯಲ್ಲಿ ಅಲ್ಲಿ ಒಬ್ಬರು ಇಬ್ಬರು ಆತ್ಮೀಯ ಗೆಳೆಯರು ಸಿಗ್ತಾರೆ. ನಂತರ ವಿದ್ಯಾಭ್ಯಾಸ ಪೂರ್ಣಗೊಂಡ ನಂತರ ನಾವು ಯಾವುದೋ ಒಂದು ಉದ್ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಉದ್ಯೋಗ ಅಂತಂದರೆ ನಿಯರ್ಲಿ 20ರಿಂದ 60 ವರ್ಷ ತನಕ ಗ್ಯಾಪ್ನಲ್ಲಿ ಭಾಳಷ್ಟು ಮಂದಿ ಗೆಳೆಯರು ಸಿಗ್ತಾರೆ. ಅದರಲ್ಲಿ ಆ ಅವಧಿಯಲ್ಲೂ ಕೂಡ ಆವಾಗ ಭಾಳಷ್ಟು ಮನಸ್ಸು ಪಕ್ವವಾಗಿರ್ತದೆ, ತಿಳುವಳಿಕೆ ಬಂದಿರ್ತದೆ. ಅವಾಗೂ ಒಬ್ಬ ಗೆಳೆಯ ಸಿಕ್ಕಿರ್ತಾನೆ. ಆ ನಂತರ 60 ವರ್ಷದ ನಂತರ ಅಂದರೆ ಈಗ ನಾನು ಮಾತಾಡ್ತಾ ಇರೋದು ಈ ಸರ್ಕಾರಿ ನೌಕರಿಯಿಂದ ನಿವೃತ್ತಿ ಆದವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸರ್ಕಾರಿ ಅವರು 60 ವರ್ಷ ನಿವೃತ್ತಿ ಆಗಿಬಿಡ್ತಾರೆ. ನಿವೃತ್ತಿ ಆದ ನಂತರ ಆ್ಯಕ್ಚುಲಿ ಈ ನಿವೃತ್ತಿ ಆದ ನಂತರ ಇವೆಲ್ಲ ನೆನಪಾಗೋದು. ನಮ್ಗೆ 1ನೇತೆಯಿಂದ 7ನೇ ತನಕ ಒಬ್ಬ ಗೆಳೆಯ ಇದ್ದ, ಅವ ಚಲೋ ಇದ್ದ, ಅವ ಎಲ್ಲಿದ್ದಾನೆ ಈಗ, ಅವ್ನು ಮಾತಾಡಿಸ್ಬೇಕು, ಅವ ಹಂಗಿತ್ತ ಹಿಂಗಿತ್ತ. 7ನೇತೆಯಿಂದ 8ನೇತೆಯಿಂದ 10ನೇ ತನಕ ಒಬ್ಬ ಗೆಳೆಯ ಇದ್ದ, ಅವ ಹೆಂಗದಾನ ಮಾತಾಡಬೇಕು. ಪಿ ಯು ಸಿಗಿದ್ದಾಗ ಒಬ್ಬ ಗೆಳೆಯ ಇದ್ದ, ಡಿಗ್ರಿ ಇದ್ದಾಗ ಒಬ್ಬ ಗೆಳೆಯ ಇದ್ದ, ನಾವು ನೌಕರಿ ಮಾಡೋ ಮುಂದೆ ಒಬ್ಬ ಗೆಳೆಯ ಸಿಕ್ಕಿರ್ತಾನೆ. ಇಂಥ ಗೆಳೆಯರ ಒಂದು ಸಮರೈಸ್ ಎಷ್ಟೆಷ್ಟಿದ್ರು ಅನ್ನೋದು ನಾವು ನಿವೃತ್ತಿ ಆದ ನಂತರ ಗೊತ್ತಾಗ್ತೈತಿ. ಯಾಕಂದ್ರೆ ಈ ಉದ್ಯೋಗ ಮಾಡುವ ಸಮಯದಲ್ಲಿ ನಮಗೆ ಸಮಯ ಇರಂಗಿಲ್ಲ ಅಂತ ಹೇಳ್ಕೊಂಡು ನಾವು ಯಾರಿಗೂ ಕಾಂಟ್ಯಾಕ್ಟ್ನಾಗ ಬಂದಿರಂಗಿಲ್ಲ. ಭಾಳಷ್ಟು ಮಂದಿ ಕಾಂಟ್ಯಾಕ್ಟ್ನಾಗ ಇರ್ತಾರೆ, ನಮಗೆ ಬಂದಿರಲಿಕ್ಕಿಲ್ಲ ಅಂತ ಅನ್ನಿಸ್ಕೊಂಡು ನಾವೆಲ್ಲರಿಗೂ ಬಂದಿಲ್ಲ ಅಂದ್ಕೊಂಡಿರ್ತೀವಿ. ಗೆಳೆಯರೇ, ನಾನಿವತ್ತು ಗೆಳೆತನದ ಬಗ್ಗೆ ಯಾಕೆ ಹೇಳಿದೆ ಅಂತಂತಂದರೆ, ಒಳ್ಳೆಯ ಗೆಳೆಯರು ಒಂದು ಎನರ್ಜಿ ಕೊಡ್ತಕ್ಕಂಥ ಗೆಳೆಯರು. ಅವ್ರು ನೋಡಿದ್ರೆ ನಾವು ಮಾತಾಡಿಸ್ಬೇಕಪ್ಪ ಅನಿಸುತ್ತೆ, ಅವ್ರ ಜೊತೆಗೆ ನಾವು ಕುಂತು ಒಂದು 10 ನಿಮಿಷ ಬೆರಿಬೇಕಪ್ಪ ಅನ್ನಿಸ್ತದೆ. ಫಾರ್ ಎಕ್ಸಾಂಪಲ್, ನಾವೀಗ ನಿವೃತ್ತಿ ಆದ ನಂತರ 1ನೇತೆಯಿಂದ 7ನೇ ತನಕ ನಾವು ಬೆಳೆದ ವಾತಾವರಣ, ಆಗಿನ ವಯಸ್ಸು ತಕ್ಕಂತೆ ಆಗಿನ ಅವಧಿಯಲ್ಲಿ ಇದ್ದಂಥ ಒಬ್ಬ ಗೆಳೆಯ ಸಿಕ್ಕನಪ್ಪ ಅಂದರೆ ನಮಗೆಲ್ಲ ಬಾಲ್ಯದ ನೆನಪಾಗ್ತದೆ. ಅವ ಹೇಳ್ತಾನೆ, ನೋಡ್ಲಿ ನೀನು ಸಣ್ಣವಿದ್ದಾಗ ಹಿಂಗಿದ್ದಿ, ಸಣ್ಣವಿದ್ದಾಗ ನೀನು ಹರಕೆ ಅಂಗಿ ಹಾಕ್ಕೊಂಬರ್ತಿದ್ದಿ, ಸಣ್ಣ ಇದ್ದಾಗ ನೀ ಚಲೋ ಅಂಗಿ ಹಾಕ್ಕೊಂಬರ್ತಿದ್ದಿ, ನೀ ಸಣ್ಣ ಇದ್ದಾಗ ಯಾರ ಜೊತೆಗೆ ಮಾತಾಡ್ತಾ ಇದ್ದಿಲ್ಲ, ನೀ ಬರೀ ಓದ್ತಿದ್ದಿ, ನೀ ಬರೀ ಉಡಾಳಿದ್ದಿ, ನೀ ಬರೀ ಸಾಲಿ ತಪ್ಪಿಸ್ತಿದ್ದಿ, ನೀ ಬರೀ ಸರ್ ಕಡೆ ಬಡಿಸ್ಕೊತಿದ್ದಿ ಅಂತ ಹೀಗೆಲ್ಲ ಶಿವರ ಮಾತಾಡಿ ನಿಮಗೊಂದು ಎನರ್ಜಿ, ನಿಮ್ಗೆ ಬಾಲ್ಯಕಾಲಕ್ಕೆ ಕರ್ಕೊಂಡೋಗಿ ಅಲ್ಲಿ ತನಕ ಹೋಗಿ ಅಲ್ಲಿ ಮತ್ತೆ ನಿಮ್ಮ ಮನಸ್ಸು ಪುಳಕ ಆಗ್ತೈತಿ. ಮತ್ತು ಆವಾಗಿನ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥ ಯಾವುದೋ ಒಂದು ಘಟನೆ ಹೇಳಿ ಹಾಸ್ಯ ಮಾಡ್ತಾನೆ. ಅದನ್ನು ನೋಡಿ ನಿಮ್ಮ ಮನಸ್ಸು ಭಾಳ ಪ್ರಫುಲ್ಲ ಆಗ್ತೈತಿ. ಅವಾಗ ಖುಷಿ ಪಡ್ತೀರಿ, ಮನಸ್ಪೂರ್ವಕವಾಗಿ ಸಂತೋಷವಾಗಿ ನಗ್ತೀರಿ, ಕಾಲಾಟೆ ಮಾಡ್ತೀರಿ. ನಿಮ್ಮ ಮನಸ್ಸು ಒಂದು ಎನರ್ಜೆಟಿಕ್ ಆಗ್ತೈತಿ. 7ನೇ ನಂತರ ಅಂದರೆ 8ರಿಂದ 10ನೇ ತರಗತಿ ಒಳಗೆ ಕಲಿತಕ್ಕಂಥ ಅವಾಗ ಒಂದು ಸಲ ಹೊಸ ವಾತಾವರಣ ಇರ್ತೈತಿ. ಅವಾಗೊಬ್ಬ ಗೆಳೆಯ ಇರ್ತಾನೆ. ಅವ ಸಿಕ್ನಪ್ಪ ಅಂತಂದ್ರೆ ಅವನು ಹಿಂಗೆ ಆಗಿನ ತಿಳುವಳಿಕೆ, ಆಗಿನ ಸಂದರ್ಭ, ಆಗಿನ ನಮ್ಮ ಇದ್ರ ತಕ್ಕಂಥ ಅವನು ಮಾತಾಡ್ತಾನೆ. ಪಿ ಯು ಸಿದವ ಮಾತಾಡ್ತಾನೆ. ಹೀಗೆ ಅವರು ನಮ್ದು ಇಲ್ಲಿ ತನಕ ನಿವೃತ್ತಿ ಆಗೋ ತನಕ ಯಾರ್ಯಾರು ಒಳ್ಳೆಯವರು ಇದ್ದಿರಲ್ಲ, ಅವಾಗವಾಗ ನಮ್ಮ ನಿವೃತ್ತಿ ನಂತರ ಸಿಕ್ಕರು ಅಂತಂದರೆ ಅವರು ಹಳೆದನ್ನೆಲ್ಲ ನೆನಪಿಸಿ ನಮ್ಮ ಮನಸ್ಸನ್ನು
ಸಂತೋಷಗೊಳಿಸ್ತಾರೆ, ಖುಷಿ ಆಗ್ತೈತಿ. ಬಾಲ್ಯದ ದಿನಗಳು, ಕಳೆದು ಹೋದ ಸಮಯ ಹೆಂಗಿತ್ತಲ್ಲಪ್ಪ, ನಾವು ಹೆಂಗಿದ್ದೀವಿ, ಈಗ ನೋಡು, ಈಗ ಅದನ್ನೆಲ್ಲ ನೋಡಿದ್ರೆ ಭಾಳ ಒಂಥರ ಖುಷಿ ಅನಿಸುತ್ತೆ. ಅಥವಾ ನಾವು ಅವಾಗೇನೋ ತಪ್ಪು ಮಾಡ್ತಿದ್ವೇನೋ, ಅದನ್ನು ತಿದ್ಕೋಬೇಕಾಗಿತ್ತೇನೋ ಅನಿಸ್ತದೆ. ಅಥವಾ ಆ ತಪ್ಪುಗಳನ್ನ ಈಗ ಮಾಡೋಕ್ಕಾಗಲ್ಲ, ಮನಸ್ಸು ಭಾಳ ಶುದ್ಧ ಆಗಿರ್ತದೆ, ಪರಿಪಕ್ವವಾಗಿರ್ತದೆ. ಅಂಥ ತಪ್ಪುಗಳು, ಅಂಥ ಒಳ್ಳೆಯದು ಯಾವುದೂ ಈಗ ಮಾಡೋಕ್ಕಾಗಲ್ಲ. ಈಗಿಂದ ತಿಳುವಳಿಕೆ, ಈಗಿನ ವಯಸ್ಸು, ಮ್ಯಾಚುರಿಟಿ ಇದ್ರ ಪ್ರಕಾರ ಅಷ್ಟೇ ಬದಲಾವಣೆ ಹಾಕೋತ ಹೋಗಿರ್ತೈತಿ. ಅದಕ್ಕೆ ಸಂಬಂಧ ಇರೋಂಗಿಲ್ಲ. ಅದನ್ನು ಬಾಲ್ಯದ ದಿನಗಳನ್ನು, ಕಳೆದು ಹೋದ ದಿನಗಳನ್ನು ನಾವು ಮೆಲುಕು ಹಾಕಿ ನಾವು ಮನಸ್ಸನ್ನು ಸಂತೋಷಗೊಳಿಸ್ಕೋಬೇಕು. ಈಗ ನಾನೀಗ ವಿಡಿಯೋ ಹತ್ರ ತೋರಿಸ್ತಾ ಇದ್ದೀನಲ್ಲ, ಈ ಮನೆ ನೋಡ್ರಿ, ಈ ಮನೆ ಕೀಲಿ ಹಾಕ್ಯಾರ. ಈ ಮನೆ ಕೀಲಿ ಹಾಕ್ಯಾರ, ಇದನ್ನು ಕಟ್ಟ್ಯಾರ ಚಂದಂಗಿರ್ಬೇಕಂತ ಚಂದ. ಬಟ್ ಇಲ್ಲಿ ಬಂದು ಅವರು ವಾಸವಾದ್ರೆ ಮನೆ ಬಾಗಿಲ ತೆಗಿಬೇಕು, ಸುತ್ತಮುತ್ತೆಲ್ಲ ಸ್ವಚ್ಛ ಮಾಡಬೇಕು, ಒಳಗಡೆ ಇರಬೇಕು, ಅಲ್ಲಿ ಊಟ ಮಾಡಬೇಕು, ಅಲ್ಲಿ ಆ ಮನೆ ಕಟ್ಟಿ ಸಂತೋಷನ ಎಂಜಾಯ್ ಮಾಡಬೇಕು. ಅದಕ್ಕೆ ಮನೆ ಬಾಗಿಲ ಯಾವಾಗಲೂ ಕೀಲಿ ಹಾಕಿರ್ಬಾರ್ದ್ರಿ. ಮನೆ ಬಾಗಿಲ ತೆಗಿಬೇಕು, ಮನೆ ಸ್ವಚ್ಛ ಮಾಡ್ಕೋಬೇಕು, ಮನೆಯಾಗಿರಬೇಕು. ಹಾಗೆ ಮನಸ್ಸಿನ ಬಾಗಿಲನ್ನು ಕೂಡ ಯಾವಾಗಲೂ ಹಾಕ್ಕೊಂಡಿರ್ಬಾರ್ದ್ರಿ. ಮನಸ್ಸಿನ ಬಾಗಿಲ ತೆಗಿಬೇಕು, ಹಳೆಯ ಗೆಳೆಯರ ನೆನಪು ಮಾಡ್ಕೋಬೇಕು, ಅವ್ರ ಜೊತೆಗೆ ಎಂಜಾಯ್ ಮಾಡಬೇಕು, ಜೀವನದ ರುಚಿಯನ್ನು ಅನುಭವಿಸ್ಬೇಕು. ಯಾಕಂದರೆ ನಾವು ಈ ಜಗತ್ತಿಗೆ ಬಂದಿರತಕ್ಕಂಥ ಗೆಸ್ಟ್ಸ್, ಅತಿಥಿಗಳು. ಯಾವಾಗ ಈ ಜಗತ್ತನ್ನು ಬಿಟ್ಟು ಹೋಗ್ತೀವೋ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಈ ಜಗತ್ತನ್ನು ಬಿಟ್ಟು ಹೋಗುವ ಮುನ್ನ ಈ ಜಗತ್ತಿನಲ್ಲಿ ಬಾಲ್ಯದಿಂದ ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಘಟನೆಗಳು, ಒಳ್ಳೆಯ ಘಟನೆಗಳು, ಕೆಟ್ಟ ಘಟನೆಗಳು ಎಲ್ಲವೂ ಒಂಥರ ಮೆಲುಕು ಹಾಕುವಂಥ ಒಬ್ಬ ಗೆಳೆಯ, ಬಾಲ್ಯಕಾಲದ ಗೆಳೆಯ. ನಾವು ಇಲ್ಲಿ ನಿವೃತ್ತಿ ಆಗೋ ತನಕ ಇರತಕ್ಕಂಥ ಒಂದಿಷ್ಟು ಗೆಳೆಯರನ್ನ ನಾವು ಅವಾಗವಾಗ ಸಂಪರ್ಕದಲ್ಲಿ ಇಟ್ಕೊಂಡ್ರೆ ನಮ್ಮ ಮನಸ್ಸು ಎಷ್ಟು ಪ್ರಫುಲ್ಲ ಆಕೈತಿ, ಎಷ್ಟು ಎನರ್ಜೆಟಿಕ್ ಆಗ್ತೈತಿ. ನಮಗಿರುವಂಥ ಕೆಲವೊಂದು ಈ ಸಣ್ಣ ರೋಗಗಳು, ಶುಗರು, BP, ಇವು ಸತಿಕ ನಿಮ್ಮ ಮನಸ್ಸು ಖುಷಿಯಾಗಿತ್ತಪ್ಪ ಅಂತಂದ್ರೆ ಸಕಾರಾತ್ಮಕ ಚಿಂತನೆಗಳನ್ನು ಮಾಡೋಕ್ಕೆ ಹಚ್ತತಿ. ನಿಮ್ಮ ಮನಸ್ಸು ಖುಷಿನೇ ಇರಲಿಲ್ಲ ಅಂತಂತಂದರೆ ಸಕಾರಾತ್ಮಕ ಚಿಂತನೆಗಳು ಬರೋದಿಲ್ಲ. ಯಾವಾಗ ಸಕಾರಾತ್ಮಕ ಚಿಂತನೆಗಳು ನಿಮ್ಮಲ್ಲಿ ಬರ್ತಾವೆ, ಆವಾಗ ನಿಮ್ಮ ಆರೋಗ್ಯ ಚಲೋ ಇರ್ತೈತಿ. BP ಇರಲಿ, ಶುಗರರೇ ಇರಲಿ, ಏನಾರೇ ಇರಲಿ, ಹಳೆಯ ನೆನಪುಗಳನ್ನು ನೆನಪಿಸುವ ಗೆಳೆಯರು ಸಿಗಬೇಕು. ಆವಾಗ ನಮ್ಮ ಮನಸ್ಸು ಭಾಳ ಎನರ್ಜೆಟಿಕ್ ಆಕೈತಿ. ನಾವು ಈಗ ಬಾಲ್ಯದ ಗೆಳೆಯ ಸಿಕ್ಕನಪ್ಪ ಅಂದ್ರೆ ಸಣ್ಣ ಹುಡುಗರು ಸಿಕ್ಕಂಗೆ ನಾವು ಖುಷಿ ಪಡ್ತೀವಿ. ಅವ ಅಂತಾನೆ ಸಣ್ಣ ಹುಡುಗ, ಯಾಕಲೇ ಅಂತಾನೆ, ಯಾಕೋ ಮಗನ ಅಂತಾನೆ. ಈಗ ನಮಗೆ ಅದೊಂಥರ ಖುಷಿ ಅನಿಸ್ತದೆ. ಯಾಕಂದ್ರೆ ಅವಾಗ ಹಂಗೆ ಅಂದು ರೂಢಿ ಇರ್ತೈತಿ, ನಾವು ಹಂಗೆ ಅಂದು ರೂಢಿ ಇರ್ತೈತಿ. ನಮಗೊಬ್ಬ ಗೆಳೆಯ ಸಿಕ್ಕಿದ್ದ, ಕಾಲೇಜ್ ಮೇಟ್ ಸಿಕ್ಕಿದ್ದ, ಅಶೋಕ್ ಚಿಂಬಲ್ಗಿ ಅಂತೇಳಿ. ಅವ ಒಂದು ಸಲ ಸಿಕ್ಕ, ಯಾವಾಗ ನಾನು ಕಾಲೇಜಲ್ಲಿ ಇರ್ತಂಗಂತ ಫಸ್ಟ್ ಇಂಜಿನಿಯರಿಂಗ್ಗೆ ನನಗೆ ಗೆಳೆಯ ಇದ್ದ. ಅವನು ಎಲ್ಲ ಒಂದು ಕಡೆ ನನಗೆ ನನ್ನ 58ನೇ ವಯಸ್ಸಿನಾಗ ಒಂದು ಕಡೆಯಲ್ಲಿ ಒಂದು ಬೃಂದಾವನ್ ಹೋಟೆಲ್ದಲ್ಲಿ ಸಿಕ್ಕಾಗ ಅವನು ನನಗೆ ಗುರ್ತಾ ಹಿಡಿದ. ನೀನು ಮುರ್ನಾಳಲ್ಲೇನು ಅಂತಂದೆ. ಹೌದು, ನೀವು ಯಾರಂತ ಗೊತ್ತಾಗಲಿಲ್ಲ ಅಂತಂದೆ. ನಾನು ಅಶೋಕ್ ಶಿಮುಲ್ಗೆ ನಿಮ್ಮ ರೂಮಿನ ಪಕ್ಕಕ್ಕೆ ಇದ್ನಿಲ್ಲ ಅಂತಂದೆ. ಅದಕ್ಕೆ ನಾನು ಹೌದನ್ರಿ ಅಂತಂದೆ. ಏನು ಮಾಡ್ತೀರಿ ಅಂತಂದೆ. ನಾನು ಹಿಂಗೆ ಅಂತ ನಂದು ಉದ್ಯೋಗದ ಬಗ್ಗೆ ನಾನು ವಿವರಣೆ ಮಾಡಿಕೊಂಡೆ. ತಾನು ಹೇಳಿದೆ, ನಾನೊಂದು ಕಾಲೇಜ್ನಾಗ ಲೆಕ್ಚರ್ ಆಗೀನಿ ಹಿಂಗೆ ಅಂತಂದೆ. ಅವ ಏಕೋಚಲ್ಲೇ ಮಾತಾಡ್ತಿದ್ದ, ನಾನು ಅರಿಯಾಗೆ ಮಾತಾಡ್ತಿದ್ದೆ. ಅವಾಗ ಅವ ಅಂದ, ಏನೋ ದೋಸ್ತ ನೀನು ಇಷ್ಟು ವರ್ಷ ಒಳಗೆ ಸಿಕ್ಕಿದಿ, ದೋಸ್ತ ಅಂತಂದ್ರೆ ಹೆಂಗಿರಬೇಕು, ಯಾಕಲೇ ಮಗನ ಆರಾಮದೇನಂತ ಕೇಳ್ಬೇಕು ಅಂದ್ರೆ ಖುಷಿ ಆಕೈತಿ. ನೀ ರೀ ಹಾಕಿದೆಪ್ಪ ನನ್ನ ಜೊತೆ ಒಟ್ಟು ಮಾತಾಡಪ್ಪ, ನಂಗೆ ಖುಷಿ ಆಗಂಗಿಲ್ಲ. ಇಷ್ಟೊತ್ತನ ಖುಷಿ ಆಗಿತ್ತು. ನಾವು ಅವಾಗ ಹೆಂಗೆ ಮಾತಾಡ್ತಿದ್ವಿ, ಯಾಕಲೇ ಮಗನ ಅಂತಿದ್ವಿ, ನೀನು ಯಾಕೋ ಮಗನ ಅಂತಿದ್ವಿ. ಹಂಗಂದ್ರೆ ಖುಷಿ ಆಗ್ತೈತಿ. ಅವಾಗ ಅವ ಅಂದ್ಗಳಿಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಈ ಈಗೋನೆಸ್ಸು, ಅಹಂಕಾರ ಸ್ವಲ್ಪ ಕಡಿಮೆ. ಹೌದಲ್ಲ, ಬಾಲ್ಯದಾಗ ಹಿಂಗಿದ್ದೀವಿ ಅಂತ ಒಂದು 10 ನಿಮಿಷ ಎಷ್ಟು ಮನಸ್ಸು ಖುಷಿ ಆಯ್ತು ಅಂತಂದ್ರೆ, ಅವಾಗ ಹೆಂಗಿದ್ವಲ್ಲ ನಾವು ಈಗ ಹಂಗೆ ಅದನ್ನು ನೆನಪಿಸ್ಕೊಂಡ್ರೆ ಮನಸ್ಸು ಖುಷಿ ಆತಪ್ಪ ಅಂತಂದ್ರೆ ಅದಕ್ಕಿಂತ ಬೇರೆ ದೊಡ್ಡ ಇದು ಏನೂ ಇಲ್ಲ ರೀ. ಯಾಕಂದರೆ ನಮ್ಮ ಮನಸ್ಸು ಖುಷಿ ಆತಪ್ಪ ಅಂತಂದ್ರೆ ಸಕಾರಾತ್ಮಕ ಚಿಂತನೆ ಬರುತ್ತೆ. ಯಾವಾಗ ಮನುಷ್ಯನಿಗೆ ಸಕಾರಾತ್ಮಕ ಚಿಂತನೆಗಳು ಬರ್ತಾವೆ, ಅವಾಗ ನಿಮ್ಮ ಆರೋಗ್ಯನೂ ಸುಧಾರಣೆ ಆಗ್ತದೆ, ಒಳ್ಳೊಳ್ಳೆಯ ವಿಚಾರಗಳು ಮಾಡ್ತದೆ, ಒಳ್ಳೆ ಮಾತಾಡೋಕ್ಕೆ ಚಲೋ ಮಾಡ್ತೀರಿ, ಒಳ್ಳೆಯ ಆಹಾರ ತಿನ್ನೋಕ್ಕೆ ಚಲೋ ಮಾಡ್ತೀರಿ, ಹಿತವಾಗಿ ಮಿತವಾದ ಜೀವನನ ಸಾಗ್ಸೋಕ್ಕೆ ನಾವು ಇರ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಒಂದು ಉದಾಹರಣೆನ ಹೇಳ್ತೀನಿ, ತಮ್ಮ ಹತ್ರ ಹಂಚ್ಕೊಳ್ಳೋಕೆ ವಿಚಾರ ಮಾಡ್ತೀನಿ. ಈಗ ಸುಮಾರು 1-2 ವರ್ಷಗಳ ಹಿಂದ್ಗಡೆ ನಾನು ಮಾಳಮಡ್ಡಿಯಲ್ಲಿರ್ತಕ್ಕಂಥ ಒಂದು ಕರ್ನಾಟಕ ಬ್ಯಾಂಕಿಗೆ ಹೋಗಿದ್ದೆ. ಅಲ್ಲಿ ಕರ್ನಾಟಕ ಬ್ಯಾಂಕಿಗೆ ಹೋದಾಗ ಅಲ್ಲೇ ಕ್ಯೂ ಭಾಳ ಇತ್ತು, ರಶ್ ಭಾಳ ಇತ್ತು. ಕೂತ್ಕೊಂಡಾಗ ಬಾಗಿಲ ಹತ್ರ ಒಬ್ಬ ವಯಸ್ಸಾದ ಯಜಮಾನನ್ನ ಇಬ್ಬರು, ಒಂದು ಕಡೆ ಮೋಸ್ಟ್ಲಿ ಮಗ ಸೊಸೆ ಇರ್ಬೋದು, ಅವರು ಆ ಕಡೆ ಈ ಕಡೆ ಒಂದು ಬಗಲ ಕೈ ಹಾಕ್ಕೊಂಡು ಹಿಡ್ಕೊಂಡು ಬರ್ತಾಯಿದ್ರು. ಅವರು ಒಂದು ಲೆವೆಲಿಗೆ ಹೈಟ್ ಇದ್ದರು. ಆ ಅಜ್ಜ ಭಾಳ ಹೈಟ್ ಇದ್ದ. ಅವ ಬಗ್ಗಿದ್ದ. ಅವ್ರು ಎತ್ತಿಕೊಂಡು ಅಂದರೆ ಕೈಯ ಹೆಗಲ ಹಾಕ್ಕೊಂಡು
ಬರ್ತಾ ಕೈಯಾಗ ಹೆಗಲಾಗ ಬಗಲಾಗ ಕೈ ಹಾಕ್ಕೊಂಡು ಅವನ್ನ ಕರ್ಕೊಂಡು ಬರ್ತಾಯಿದ್ರು. ಕರ್ಕೊಂಬಂದು ಕುರ್ಚಿ ಮ್ಯಾಗ ಕುಂಡ್ಸಿದ್ರು. ಅವ ತಲೆಗೆ ತಳ ಹಾಕ್ಕೊಂಡು ಕುಂತಿದ್ದ. ಅವರು ಬಂದು ಕೂತಳಿಗೆ ನನ್ನ ಮಗ್ಳು ಅವರು ಬಂದು ಕೂತರು. ಯಾಕೆ ಕರ್ಕೊಂಬಂದಿರಿ ಅಂತಂದೆ. ಇಲ್ರಿ ನಮ್ಮ ತಂದೆಯವ್ರಿ ಅವರು ವಯಸ್ಸು 95 ಆಗೈತಿ, ಸಹಿ ಮಾಡೋಕ್ಕೂ ಬರೋಂಗಿಲ್ಲ. ಇತ್ತಿತ್ತಲಾಗಿ ಏಕಾಂಗಿತನ ಬಂದುಬಿಟ್ಟಿದ್ದು ಅವ್ರಿಗೆ. ಅವರು ಮಾತಾಡೋದನ್ನೇ ಇಲ್ಲ. ಕೈ ನಡಕ್ತಾವು, ಸಹಿ ಮಾಡೋಕ್ಕಾಗಲ್ಲ. ಮತ್ತು ಇಷ್ಟು ದಿವಸ ಎಲ್ಲ ನಮಗೇನು ದುಡ್ಡಿನ ಅವಶ್ಯಕತೆ ಇಲ್ಲ ರೀ. ಬಟ್ ಅವ್ರ ಕಡೆ ದುಡ್ಡು ಅವ್ರ ಹತ್ರ ಡಿಪಾಸಿಟ್ ಮಾಡಿದ್ದು, ಅವರು ದುಡ್ಡು ಅವ್ರ ಹೆಸರಲ್ಲೇನದಾವು. ಅದಕ್ಕೆ ಅವರೇ ಹೇಳ್ಯಾರ, ನೀವು ನನಗೆ ಸಹಿ ಮಾಡೋಕ್ಕೆ ಬರೋಂಗಿಲ್ಲಪ್ಪ, ನಾ ಬ್ಯಾಂಕಿಗೆ ಬರ್ತೀನಿ, ನಾನು ಪವರ್ ಆಫ್ ಅಥಾರಿಟಿನೋ ಅಥವಾ ಅಟಾರ್ನಿ ಏನೋ ಒಂದು ಇರ್ತೈತಲ್ಲ ಅದನ್ನು ಕೊಟ್ಟು ನಿಮ್ಗೆ ನನ್ನ ದುಡ್ಡು ನೀವು ನಿಮ್ಮ ಹೆಸರಿಗೆ ಇಟ್ಕೊಂಡ್ಬಿಡ್ರಿ. ನನಗೆ ಅಡ್ಡಾಡೋಕ್ಕಾಗಲ್ಲ, ಚೆಕ್ಕು ಸಹಿ ಮಾಡೋಕ್ಕಾಗಲ್ಲ, ಬ್ಯಾಂಕ್ನವ್ರು ಚೆಕ್ ಸಹಿಗಳು ಅನ್ಬೇಕು, ನನ್ನ ಕೈ ನಡಕ್ತಿರ್ತಾವೆ ಅಂತ ಅಂದಾರ್ರಿ. ಅದಕ್ಕೆ ಬ್ಯಾಂಕ್ನವ್ರು ಮ್ಯಾನೇಜರಿಗೆ ಭೇಟಿಯಾಗಿದ್ದು, ಕರ್ಕೊಂಬರ್ರಿ ಅವ್ರಿಗೆ ಅಂತಿದ್ರು. ಅದಕ್ಕೆ ಅವ್ರನ್ನ ಕರ್ಕೊಂಬಂದಿದ್ದೀವಿ ರೀ ಅಂತ ಪಾಪ ಸೊಸಿ ಹೇಳೋ ಮುಂದೆ ಆಕೆ ಕಣ್ಣಾಗ ದುಃಖ ಇತ್ತು. ಯಾಕಂದ್ರೆ ಇವರು ನಮಗೆ ಬರೀ ಮಾವಾಗಿದ್ದಿಲ್ಲ ರೀ, ನಮ್ಗೆ ತಂದೆ ಸ್ಥಾನ ನೋಡ್ಕೊಂಡಿದ್ರು, ನಮಗೆಂದೂ ಕೆಟ್ಟ ಬಗ್ದಿದ್ದಿಲ್ಲ ರೀ, ನಾವು ಇವ್ರನ್ನ ಅಪ್ಪನಂತ ತಿಳ್ಕೊಂಡಿದ್ದೀವಿ ರೀ ಅಂತ ಆಕೆ ಸೊಸಿ ಹೇಳಿ ಕಣ್ಣು ತುಂಬಿಸ್ಕೊಂಡಳು. ಯಾಕಂತಂದ್ರೆ ಡಾಕ್ಟ್ರ್ ಹೇಳ್ಯಾರೀ ಇವರು ಭಾಳ ದಿವಸ ಬದುಕಂಗಿಲ್ಲ ಅಂತೇಳಿ, ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಅದಕ್ಕೆ ನಾವು ಇವ್ರನ್ನ ಕಳ್ಕೊಂಡ್ಬಿಡ್ತೀವಲ್ಲ ಅನ್ನೋ ದುಃಖ ಐತಿ ನಮಗೆ ಅಂತೇಳಿ ಆ ಹೆಣ್ಮಗಳು ಅಂದಾಗ ನನಗೂ ಒಂಥರ ನೋವು ಆಯ್ತು. ಅಲ್ಲ ಇಂಥಕ್ಕಿ ಸೊಸಿ ನೋದಾಳಲ್ಲಪ್ಪ ಅಂತ ಇಷ್ಟಂದೆ. ಅಷ್ಟರೊಳಗೆ ಆಕಿ ಮಗ ಬಂದು ಅವಗೂ ಮಾತಾಡ್ಸಿದೆ. ಇಲ್ಲ ಮ್ಯಾನೇಜರ್ ಕರೆಯಕತ್ತಾರ, ಒಂದು 10 ನಿಮಿಷ ವೇಟ್ ಮಾಡ ಅಂತಂದ. ಅವ್ರ ಅಪ್ಪಗೆ ಹೇಳಿದೆ ಜೋರಾಗಿ, ಕಿವಿ ಕೇಳ್ತಿದ್ದಿಲ್ಲ ಅಂತ. ಅವ ಹೇಳಿದ. ಅವ ಅಲ್ಲೇ ತಲೆ ಆಡಿಸಿದಾಗ ಕುಂತ್ಕೊಂಡೊಳಗೆ ಅವ ಮ್ಯಾನೇಜರ್ ಹತ್ರ ಹೋದಾಗ ಅಲ್ಲಿ ಒಬ್ಬ ವಯಸ್ಸಾದವ ಇದ್ದ, ಒಂದು 90 ವರ್ಷದವನ ಒಂದು ಬಡಗಿ ಹಿಡ್ಕೊಂಡು ಅಲ್ಲಿ ಮ್ಯಾನೇಜರ್ ಪಕ್ಕಕ್ಕೆ ಮುಂದಲ್ಗಡೆ ಕುರ್ಚಿಯೊಳಗೆ ಕುಂತಿದ್ದ. ಅವ ಇವನ್ನ ನೋಡಿದ. ನಾನು ಅಲ್ಲೇ ಹಿಂದೆ ನಿಂತಿದ್ದೆ. ನೋಡ್ತಾ ಇದ್ದಂಗೆ ಅವ ಹೇಳಿದ, ಅಲ್ಲೇ ನೀನು ಸೀನಿಯನ್ ಮಗ ಗೋಪಿ ಅಲ್ಲೇನ ಅಂತಂದೆ. ಹೌದ್ರಿ ಅಂತಂದೆ. ಏನು ಮಾಡ್ಕೊಂಡ್ಯೋ ಈಗ ಅಂತಂದೆ. ಸರ್ ಈಗ ಇಂಜಿನಿಯರ್ ಆಗೀನಿ, ಇಲ್ಲೇ ಬೆಂಗಳೂರಾಗೆ ಇರ್ತೀನಿ, ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ, ಬೆಂಗಳೂರಾಗೆ ಇದ್ದೀನಿ, ನನ್ನ ಹೆಂಡತಿ ಸಾಫ್ಟ್ವೇರ್ ಅದಾಳೆ, ನಾನು ಅಲ್ಲಿರ್ತೀನಿ ಅಂತಂದು. ನಿಮ್ಮ ಅಪ್ಪ ಎಲ್ಲದಾನ ಅಂತಂದು. ಇಲ್ಲೇ ಅದನ್ರಿ, ಬಂದಾನ ಬ್ಯಾಂಕಿಗೆ ಬಂದಾನ, ಇಲ್ಲೇ ಅದಾನ, ಮತ್ತು ಒಬ್ಬನೇ ಇರ್ತಾನಣ್ಣ ಅಂತಂದ. ಇಲ್ಲರಿ ಜೋಡಿನೇ ಕರ್ಕೊಂಡು ಹೋಗಿರ್ತೀವಿ, ಅಲ್ಲಿರೋಕೆ ಒಲ್ಲೆ ಅಂತಾನೆ, ನಾ ಇಲ್ಲೇ ಇರ್ತೀನಿ ಅಂತಾನೆ. ಅದಕ್ಕೆ ಇಲ್ಲೇ ಮಳಮಡ್ಡಾಗೆ ಒಂದು ಮನೆ ಮಾಡಿ ಕೊಟ್ಟಿವ್ರಿ, ಇಲ್ಲೇ ಇರ್ತಾನೆ. ಒಬ್ಬ ಕೆಲಸದಾಗ ಇಟ್ಟಿವ್ರಿ, ನರ್ಸನ್ನು ಬರ್ತಂದು ಹೋಗ್ತಿರ್ತಾಳೆ, ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂ ಇದ್ರೆ ಚೆಕಪ್ ಆಕೈತಿ, ನರ್ಸ್ ಬಂದೆಲ್ಲ ಊಟಕ್ಕೆಲ್ಲ ಮಾಡಿಕೊಡ್ತಾಳೆ, TV ಐತಿ ಮನ್ಯಾಗ ನೋಡ್ಕೊಂಡು ಇಲ್ಲೇ ಇರ್ತೀನಿ ಅಂತಾನೆ. ಈ 95 ವರ್ಷ ಆಗೈತಿ. ಸ್ವಲ್ಪ ದುಡ್ಡು ಗಿಡ್ಡೆಲ್ಲ ಅವ್ನ ಹೆಸರಲ್ಲೇ ಭಾಳ ಇದ್ವಲ್ಲ, ಡಿಪಾಸಿಟ್ ಮಾಡಿದ್ದೆ, ನಮಗೂ ದುಡ್ಡು ಕೇಳ್ತಿದ್ದಿಲ್ಲ, ನಾನು ಒಬ್ಬನೇ ಮಗ ಅಲ್ರಿ. ಅದಕ್ಕೆ ಈ ದುಡ್ಡು ನನಗೆ ಸಹಿ ಮಾಡೋಕ್ಕಾಗಲ್ಲ, ಅದಕ್ಕೆ ನಾ ಒಂದೇ ಸಲ ಸಹಿ ಮಾಡಿ ಕೊಟ್ಬಿಡ್ತೀನಿ, ತೊಗೊಂಡು ಹೋಗಪ್ಪ ಅಂತ ಕರ್ಕೊಂಬಂದೇನಿ ರೀ ಅಂತಂದು. ಎಲ್ಲದನ್ಲೇ ಶೀನೆ ಅಂತ. ಸರ ನೀವು ಯಾರು ರೀ ಅಂತ ಕೇಳಿದ. ನಾನು ಅವನ ಗೆಳೆಯ, ನಾನು ವೇಣು ಅಂತೇಳಿ ಕಿಶಂದ್ರೆ ಅವನ ಗೆಳೆಯ ಅದೀನಿ. ಅದಕ್ಕೆ ನನಗೂ 89-90 ವರ್ಷ ಆಗೈತಿ, ಅವನಿಗೂ ಅಷ್ಟೇ ವಯಸ್ಸಿನಕ್ಕಿಂತ 1 ವರ್ಷ ದೊಡ್ಡವ. ಎಲ್ಲದನವ ಅಂತಂದು. ಸರ ಇಲ್ಲೇ ಹೊರಗಡೆ ಕುಂತ್ಕೊಂಡಾರ, ಮಾತಾಡ್ತೀರೇನು? ಇಲ್ಲರಿ ಅವ್ರು ಮಾತಾಡ್ತೀನಿ ಅವ್ರ ಜೊತೆಗೆ ಅಂತಂದ್ರೆ. ಇಲ್ಲರಿ ಅವ್ರು ಮಾತಾಡೋ ಪರಿಸ್ಥಿತಿಗಿಲ್ಲ, ಯಾರನ್ನೂ ಗುರ್ತಿಡಂಗಿಲ್ಲ ಅಂದಾರಲ್ಲ. ನಾವು ಬಾಲ್ಯದ ಗೆಳೆಯರಪ್ಪ. ಅವನು ಮುಂದೆ ಏನಾತಂತಂದ್ರೆ 1ನೇತಿಂದ 7ನೇ ತನಕ ಜೋಡಿ ಶಾಲೆ ಕಲ್ತಿದ್ವಿ. ಮುಂದೆ ಏನಾಯ್ತಲ್ಲ, ಹೈಸ್ಕೂಲ್ದಾಗ ನಾ ಬೇರೆ ಕಡೆ ಹೋದೆ, ಅವ ಬೇರೆ ಕಡೆಯಿಂದ. ಮತ್ತು ನಾವು ಈಗ ಒಂದು 10 ವರ್ಷದಿಂದ ಎಲ್ಲೋ ಒಂದು ಕಡೆ ಸಿಕ್ಕಿದ್ವಿ, ಭಾಳ ಹರಟೆ ಹೊಡಿತಿದ್ವಿ, ಇಬ್ಬರು ಕೂಡ ಬಜಿ ತಿಂತಿದ್ವಿ, ವಾಕಿಂಗ್ ಮಾಡ್ತಿದ್ವಿ, ಸಿಕ್ಕಿದ್ದ. ಮುಂದೆ ಮತ್ತು ನಾನು ಒಂದು ಕಡೆ ಬೇರೆ ಕಡೆ ಹೋದೆ, ಅವ ಎಲ್ಲಿ ಹೋದಂತ ಗೊತ್ತಾಗಲಿಲ್ಲ. ಫೋನ್ ನಂಬರು ನಾನು ಇಟ್ಕೊಳ್ಳಿಲ್ಲ. ಈಗ ಅವನ್ನ ನೋಡ್ಬೇಕಂತ ಆಸೆ ಆಗೈತಿಲ್ಲ, ಯಾಕಂದ್ರೆ ಜೀವನದ ಕೊನೆ ಘಟ್ಟದಾಗಿದ್ದೀವಿ. ಎಟ್ ಎನಿ ಮೂಮೆಂಟ್ ಅವನಾರ ಹೋಗ್ಬೋದು, ನಾನಾರು ಹೋಗ್ಬೋದು. ಹೋಗೋದ್ರೊಳಗೆ ಒಂದು ಸಲ ಹಳಿಗಳೇನ ನೋಡಬೇಕು. ಅವ್ನು ಮಾತಾಡಲ್ರಿ, ಗುರ್ತಾಡಂಗಿಲ್ರಿ ಅಂತ ನೀವೆಲ್ಲ ಹೇಳಕತ್ತಿದ್ದಿ, ಆದರೂ ಅವನ್ನ ನೋಡಾರೆ ನಾನು ಸಂತೋಷ ಪಡ್ತೀನಿ. ಎಲ್ಲದನ ಹೇಳು ಅಂತಂದು. ಬರ್ರಿ ಸರ್ ಕರ್ಕೊಂಡು ಹೋಗಿ ನಾನು ತಿಳ್ಕೊತಿದ್ದೆ. ಅವ್ನು ನೋಡಿದ, ಎಲ್ಲ ಇವನ ಸೀನೆ ಹೆಂಗಾಗ್ಯಾನಲ್ಲ ಇವನು, ಪೂರ ಎಲ್ಲ ತಲೆ ತೊಳ್ಕೊಂಡು ಕೂತ್ಬಿಟ್ಟು, ದೊಡ್ಡ ಎತ್ತರದ ಮನುಷ್ಯ, ದೊಡ್ಡ ಆಳ, ಹೆಂಗಾಗ್ಯಾನಲ್ಲ ಇವ ಅಂತ ನಾ ಮಾತಾಡಿಸ್ತೀನಿ ಅಂತೇಳಿ ಹೋಗಿ, ಸೀನ್ಯಾ ಲೇ ಸೀನ್ಯಾ ಅಂತಂದ. ಅವಾಗ ಲೇ ಸೀನ್ಯಾ ಅಂದೊಳಗಿನ ತಲೆ ಸ್ವಲ್ಪ ಹಿಂಗೆ ತಳಗೆ ಹಾಕೊಂಡು ಕೂತಿದ್ದ, ನಿಂಗೆ ಸ್ವಲ್ಪ ಮ್ಯಾಕ್ ಹತ್ತಿದೆ. ಸೀನ್ಯಾ ನಾನು ಲೇ ಏನೇ ಗೊತ್ತೈತಿ ನಾನು ನಿನಗೆ ಅಂತಂದಂದೆ. ಅವ 5 ನಿಮಿಷ ಕಣ್ಣು ಅಳಿಸಿ ಅವನ ನೋಡ್ತಾ ಇದ್ದ.
ಅದು ಇವ ಮೋಸ್ಟ್ಲಿ ಇವಂಗೆ ಹೆಲ್ತ್ ಪ್ರಾಬ್ಲಮ್ ಐತೆ ನನಗೆ ಗುರ್ತಿಡೋಕ್ಕಿಲ್ಲ ಅಂತಂದು ಈಗನೇ ನಾಟಕ ಮಾಡ್ತೀಯನ್ಲೇ ಮಗನೇ ಇಷ್ಟು ವಯಸ್ಸಾಗೈತೆ ಮಗ ನಿನಗೆ ಅಟ್ಟ ವಯಸ್ಸು ನಾನು ನೋಡು ಇನ್ನೊಂದು ಬಡಗಿ ಹಿಡ್ಕೊಂಡು ಅಡ್ಡಾಡ್ತೀನಿ ನೀ ತಲೆ ತಿಳ್ಕೊಂಡು ಕೂತೀವಿ ಮಗನೇ ಬ್ಯಾಂಕ್ನಲ್ಲಿ ರೊಕ್ಕ ಕೊಟ್ಟು ಮಗನ ಕೊಟ್ಟು ಕೇಸಿಂದ ಆರಾಮ್ ಸಾಯ್ಬೇಕಂತ ಮಾಡೇನು ಸಾಯಂಗಿಲ್ಲ ಮಗನೇ ನೀನು ಸಹಿ ಮಾಡಬೇಡ ನೀನು ಸಹಿ ಮಾಡೋಕೆ ಬರ್ತೈತಿ ನಿನಗೆ ನೀನು ಈ ಬ್ಯಾಂಕಿಗೆ ಬರ್ತಾಯಿರ ನಾನೇ ಇಲ್ಲೇ ಇರ್ತೀನಿ ನನಗೂ ರಿಟೈರ್ಡ್ ಆಗೀನಿ ಸಿಗ್ತೀನಿ ಅಡ್ಡಾಡೋ ಚಿಂತೆ ಮಾಡಬೇಡ ಅಂತ ಅಂದ. ಅವಾಗ ಅವ್ರ ತಲೆ ಮ್ಯಾಕತ್ತಿ ಸ್ವಲ್ಪ ಮುಗುಳಕ್ಕೆ ಮಗ ನಗತ್ತಾನ ನೋಡೋ ಹೆಂಗೆ ನಗ್ತಾನ. ಲೇ ಶಿಣ್ಯ ಮಗನ ಬಜಿ ಕೆಂಪನ ಬಜಿ ಹಸಿಮೆಣ್ಸಿನ್ಕಾಯಿ ಬಜಿ ಮಾಡಕತ್ತಾರಲ್ಲ ಬಜಿ ತಿನ್ನೋಣ ಮಗನ ಗುಂಡು ಬಜಿ ಮಗನ ಎಷ್ಟು ತಿಂತಿದ್ದಿ ಗೊತ್ತೈತೇನೆ ಮಗ. ಬಜಿ ಅಂದ್ರೆ ಪ್ರಾಣ ಮಗ. ನಾ ಒಂದು ಪ್ಲೇಟ್ ಬಜಿ ತೊಗೊಂಡವಪ್ಪ ಅಂತಂದ್ರೆ 7-8 ಬಜಿ ಇರ್ತಿದ್ದು ಮಗ. 7-8 ಬಜಿ ಇರ್ತಿದ್ದು. ಅದ್ರಾಗ ನಾ ಒಂದು ಬಜಿ ತಿನ್ನೋರತ್ಲೆ 7 ಬಜಿನೂ ಅರ್ಧ ತಿಂದು ಇಡ್ತಿದ್ದ ಮಗ ಇವ ಸೀನ್ಯ. ಯಾಕಂದ್ರೆ ಒಟ್ಟು ಬಜಿ ತಾಣ ತಿನ್ಬೇಕಣ್ಣವ. ಹಂಗೆ ಅರ್ಧ ತಂದಿಟ್ಟಾಗ ನಾವು ತಿಂತಿದ್ದಿಲ್ಲಲ್ಲ. ಮತ್ತು ಯಾಕೆ ಹಿಂಗೆ ಇಡ್ತಿದ್ರೆ ಮಕ್ಕಳೇ ನೀವು ಒಟ್ಟು ತಿಂದುಬಿಡ್ತೀರಿ ಅದಕ್ಕೆ ನಾ ತಿನ್ಬೇಕಂತಿಟ್ಟು ನಂಗೆ ಇನ್ನೊಂದು ಪ್ಲೇಟ್ ತೊಗೋತೀವಿ ಅಂದ್ರೆ ಬೇಡ ಅಂತಿದ್ದ. ನಾವು ಇನ್ನೊಂದು ಪ್ಲೇಟ್ ತೊಗೋಬೇಕಂತಿಲ್ಲ. ನಾವು ಒಂದು ಬಜಿ ತಿಂತಿದ್ದೆ 7 ಬಜಿನೂ ಅರ್ಧ ತಿಂದಿಟ್ಟು ಲಾಸ್ಟಿಗೆ ತಿಂದು ನೋಡಿ ಮಕ್ಕಳೇ ಹೆಂಗೆ ಮಾಡಿದೆ ಅಂತೇಳಿ ಹಾಸ್ಯ ಮಾಡ್ತಿದ್ದೆ. ಇಷ್ಟೆಲ್ಲ ಮಾಡ್ತಿದ್ದಿಲ್ಲ ಮಗನೇ ಸೀನ್ಯ. ಈಗ ಯಾಕೆ ಹಿಂಗೆ ಆಗಲಿ ಅಂತಂದಾಗ ಈ ಒಂದು ಅರ್ಧ ಬಜಿ ತಿಂದು ಇಟ್ಟು ಎಲ್ಲರ ಕಡೆ ಬೇಯಿಸ್ಕೊಂಡು ಅವ್ನು ತಿಂತಿದ್ದಿಲ್ಲ ಅಂತ ಈ ಮಾತಂತ ಇದ್ದಂಗೆ ಆ ವಯಸ್ಸಾದ ವೇಣು ಶೀನಪ್ಪನ ಹತ್ರ ಶ್ರೀನಿವಾಸನ ಹತ್ರ ಎಂಥ ಒಂದು ಸಂತೋಷ ಎನರ್ಜಿ ಬಂತು ಅಂತಂದರೆ ಅಂಥೇಳಿ ನಕ್ಕಳಗ್ನ ಮತ್ತೊಂದು 5 ನಿಮಿಷ ಮಾತಾಡ್ತಾ ಇದ್ದಾಗ ನೀವು ನಗೋದು ನೋಡ್ಕೇಶಿಂದ ಅವ್ನ ಮಗ ಅಲ್ಲಿಂದ ಹೊಡ್ಕೋತ ಬಂದ. ಅಪ್ಪ ನೀ ನಕ್ಕ ಅಂತಂದೆ. ಇನ್ನೂ ನಗ್ತಾನೆ ಇದ್ದೆ. ಅವ್ರು ಮಾತಾಡ್ತಾಯಿದ್ರು ಆರಾಮದಿ ಅಂತ ಕೇಳಿದೆ. ನೀ ಆರಾಮದಿಪ್ಪ ನಾ ಆರಾಮದೀನಿ. ಮತ್ತು ಹಿಂಗೆ ಎಷ್ಟು ಮಕ್ಕಳಪ್ಪ ನಿನಗೆ ಎಷ್ಟು ಮಕ್ಕಳು? ನನಗೂ ಮಕ್ಳು ಅದಾರಪ್ಪ. ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಅದಾರ. ಎಲ್ಲ ಬೆಂಗಳೂರಾಗ ಅದಾರ. ನಾನು ಒಬ್ಬನೇ ಅದೀನಿ. ನಾನು ಇನ್ನೂ ಅಡ್ಡಾಡ್ತೀನಿ ನೋಡಪ್ಪ. ನನ್ನ ಕೆಲಸ ಎಲ್ಲ ನಾನೇ ಮಾಡ್ಕೋತೀನಿ. ಒಬ್ಬ ಮಗ ಒಬ್ಬಕ್ಕೆ ಮಗಳು ಇಬ್ಬರು. ಒಬ್ಬಕ್ಕೆ ಫಾರಿನ್ದಾಗ ಅದಾಳ ಮಗಳು. ಹಳೆಯ ಮಗ ಇಲ್ಲೇ ಬೆಂಗಳೂರಾಗೆ ಸಾಫ್ಟ್ವೇರ್ ಇಂಜಿನಿಯರ್ ಅದಾನ. ಅಳು ಸೊಸಿನೂ ಅಲ್ಲೇ ಅದಾಳ. ಎಲ್ಲ ಆರಾಮದಾರ. ನಾನು ಒಬ್ಬನೇ ಅದೀನಿ ನೋಡಪ್ಪ. ನಾನು ನನ್ನ ಹೆಂಡ್ತಿ ಇಬ್ಬರು ಕೂಡ ಅದೀವಿ. ಇಲ್ಲೇ ಅದೀವಿ. ಆಕಿನೂ ಗಟ್ಟಿದಾಳ ನಾನು ಗಟ್ಟಿದೀನಿ. ಎಲ್ಲ ಕಡೆ ನಾನೇ ಓಡಾಡ್ತೀನಿ ಆಕಿನೂ ಓಡಾಡ್ತಾಳೆ. ಆರಾಮದೀವಪ್ಪ. ನೀನು ಆರಾಮಿಲ್ಲ ಬಾರೋ ನಮ್ಮ ಮನೆಗೆ ಇರೋ ಸೀನೆ ಅಂತಂದು ನಕ್ಕದ್ ನೋಡಿ ಮಗ ಸೊಸಿ ಭಾಳ ಸಂತೋಷಗೊಂಡು ಖುಷಿಯಿಂದ ದಳ ಅಂತ ಕಂಡ ನೀರು ಬಂದುಬಿಟ್ವ್ರಿ ಅವ್ರಿಗೆ. ಎಷ್ಟು ದುಃಖ ಆಯ್ತು ಅವ್ರಿಗೆ ಅಂತಂತಂದರೆ ಅಪ್ಪ ಅಂತಂದ. ಅಪ್ಪ ನೀನು ಎಷ್ಟು ದಿವಸ ಆಗಿತ್ತಪ್ಪ ನೀನು ನೋಡ್ಲಾರ್ದೆ. ನಿನ್ನ ನಗು ನಾನು ನೋಡ್ಲಾರ್ದೆ ಎಷ್ಟು ದಿವಸ ಆಗೈತೆ ನಕ್ಕಿಲ್ಲಪ್ಪ ಅಂದ. ನಾನು ಅವನ ದೋಸ್ತಿಗೆ ಏನು ರೀ ಸಾಹೇಬ್ರೆ ಸರ ಅಜ್ಜಾರ ಕಾಕಾರ ನಿಮಗೇನಂದ್ರು ನಾನು ಯಾವ ವರ್ಡನ್ನು ಹೇಳಿ ನಮ್ಮಪ್ಪ ಒಂದು 2 ವರ್ಷದಿಂದ ನಕ್ಕಿದ್ದೆ ಇಲ್ಲರಿ ಮಾತಾಡಿದ್ದಿಲ್ಲ. ಕರೆ ಕನಸನ್ನು ಬನ್ಸನ್ನಿ ಮಾಡ್ತಿದ್ದೆ. ಇವತ್ತು ನಕ್ಕ ನೋಡ್ರಿ ನೀವು ಬಂದು ನಮ್ಮ ಪಾಲಿಗೆ ದೇವರಾದ್ರಿ ಅಂತಂದು. ಇಲ್ಲಪ್ಪ ಗೆಳ್ತಾನ ಅಂದ್ರೆ ಹಂಗಿರ್ತೈತಿ. ಸಂತೋಷ ಉಕ್ಕಿಸ್ತದೆ ಗೆಳ್ತಾನ ಅಂತಂದ್ರೆ. ನಮ್ಮ ಬಾಲ್ಯದ ನೆನಪುಗಳನ್ನ ನೋಡವು ನಾನು ಬಜಿ ನೆನಪು ಹೇಳಿದಾಗ ನನ್ನಕ್ಕ ಹೌದನೋ ಸೀನಾ ಅಂತಂದು. ಸೀನನ ಕಣ್ಣಾಗೂ ನೀರು, ವೇಣುನ ಕಣ್ಣಾಗೂ ನೀರು, ಮಗನ ಕಣ್ಣಾಗೂ ನೀರು, ಸೊಸೆ ಕಣ್ಣಾಗೂ ನೀರು. ಅವರೆಲ್ಲ ನೋಡ್ಕಿಸಿದ್ದಾರೆ. ನನ್ನ ಕಣ್ಣಾಗೂ ನೀರು ಬಂತು. ಎಂಥ ಸಂದರ್ಭ ಇದು ನೋಡು. ಇಲ್ಲಿ ಎಲ್ಲರೂ ಕಣ್ಣಾಗ ನೀರು ಬಂದದ್ದಕ್ಕೂ ಒಂದೊಂದು ಕಾರಣ ಇತ್ತು. ವೇಣುನ ಕಣ್ಣಾಗ ನೀರು ಯಾಕೆ ಬತ್ತು ಅಂತಂದ್ರೆ ನನ್ನೆಂಥ ಬಾಲ್ಯದ ಗೆಳೆಯ ಹೆಂಗಾಗ್ಬಿಟ್ಟನಲ್ಲ ಮುಪ್ಪಿನ ಕಾಲಕ್ಕೆ. ಅವ ಈಗ ನಕ್ಕನಲ್ಲ. ಇವನ್ನೆಲ್ಲ ಹೇಳ್ತಾಯಿದ್ರು 1 ತಿಂಗಳಿಂದ ಅವನು ನಕ್ಕಿಲ್ಲ, ಸಂತೋಷವಾಗಿಲ್ಲ. ಇವತ್ತು ನಕ್ಕಣ ಅಂತಂದ್ರೆ ಅದಕ್ಕೆ ನಾನು ಕಾರಣ ಆದ್ನೇನು, ಆಗಿನ ನನ್ನ ಬಾಲ್ಯದ ನೆನಪುಗಳ ಕಾರಣ ಅದು ಏನು. ಪಾಪ ಸಂತೋಷ ಆತಪ್ಪ ಸೀನ್ಯ ನೀ ನಕ್ಕದು ನೋಡಿ ಅಂತೇಳಿ ಸಂತೋಷದ ಕಣ್ಣೀರು ವೇಣು ಹತ್ರ ಬಂದಿತ್ತು. ಶ್ರೀನಿವಾಸಗೆ ನನಗೆ ಯಾರೂ ಇಲ್ಲಪ್ಪ. ಇರೋ ಒಬ್ಬ ಮಗ ಬೆಂಗಳೂರಾಗಿರ್ತಾನೆ, ಸೊಸಿನೂ ಬೆಂಗಳೂರಿಗಿರ್ತಾರೆ. ಎಲ್ಲ ದುಡ್ಡು ಕಾಸು ವ್ಯವಸ್ಥೆ ಮಾಡ್ಯಾರ, ನರ್ಸ್ ಇಟ್ಟಾರ, ಮನೆ ಐತಿ, ಕೈ ಅಡುಗೆ ಮಾಡೋಕೆ ಆಳದವು ಎಲ್ಲ ಅದವು. ಯಾರೂ ಇಲ್ಲದೆ ಏಕಂಗಾಗಿ ಇದ್ದೆ. ನೀವು ಈಗ ಸಿಕ್ಕಪ್ಪ ನೀನರೊಬ್ಬ ಗಿಡ ಸಿಕ್ಕಪ್ಪ ಅಂತೇಳಿ ಮನಸ್ಸು ಸಂತೋಷ ಆಗಿ ಶ್ರೀನಿವಾಸನ ಕಣ್ಣಾಗ ನೀರು ಬಂದಿದ್ದು. ಸೊಸೆ ಕಣ್ಣಾಗಂದು ನಮ್ಮ ಮಾವ 8 ದಿವಸ ಮಾತಾಡ್ತಾನೆ ಇದ್ದಿದ್ದಿಲ್ಲ. ನನ್ನ ಮಗಳು ಸರಿಯಾಗಿ ನೋಡ್ಕೊಂಡಿದ್ದ. ಅದಕ್ಕೆ ಅವನಿಗೂ ಇವತ್ತು ಮಾತಾಡಿದ ಅಂತ ಹೇಳ್ಕೊಟ್ಟು ಅಕ್ಕಿ ಕಣ್ಣಾಗ ನೀರು ಬಂದು. ನಮ್ಮಪ್ಪನ ನೋಡಪ್ಪ ನಮ್ಮಪ್ಪ ಇರೋ ಒಬ್ಬ ಅಪ್ಪ, ನಾನು ಒಬ್ಬನೇ ಮಗ ಸೊಸಿ. ನಾವು ನಮ್ಮಪ್ಪನ ನಮ್ಮ ಜೊತೆಗೆ ಕರ್ಕೊಂಡು ಇಟ್ಕೋಬೇಕಂತೀವಿ. ಅವ ಇರಾಕ್ತಾಯಿರಲಿಲ್ಲ. ಅವ ಅಲ್ಲಿ ಇರಾಕ್ತಾಯಿರಲಿಲ್ಲ, ನಮಗೆ ಇಲ್ಲಿ ಇರೋಕ್ಕಾಗ್ತಾಯಿಲ್ಲ. ಆದರೂ ನಮ್ಮಪ್ಪನ ನಕ್ಕನಲ್ಲಪ್ಪ. ನಮ್ಮಪ್ಪ ಹಿಂಗೆ ನಕ್ಕೋತಾ ಇರಲಿ ಖುಷಿಯಾಗಿರಲಿ ಅವು ಅಂತೇಳಿ ಅಂದು ಅವ ವೇಣುಗೆ ಕಾಲು ಮುಗಿದು ಅಷ್ಟರು ಕೊಡ್ಕೊಂಡು
ನಾವು ಅವರು ಮಾತಾಡ್ತಾಯಿದ್ರು, ಅವ್ರ ಸಂತೋಷ ನೋಡಿ ನನಗನ್ನಿಸ್ತು, ಅಪ್ಪ ಎಂಥ ಒಂದು ಗೆಳೆತನ, ಹಳೆಯ ಗೆಳೆಯರು ಸಿಕ್ಕರೆ ಹೆಂಗಿರ್ತೈತಿ, ಹಳೆಯ ಗೆಳೆಯರು ಸಿಗಬೇಕು. ಒಂದು ಯಾಕಂದ್ರೆ ಮುಪ್ಪು ವಯಸ್ಸಾದಾಗ ಏನಾಗ್ತದೆ ರೀ, ಜೊತೆನೇ ಬಗೆಸ್ತದೆ. ಬಟ್ ಜೊತೆಗೆ ಏನಾಗ್ತೈತಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ತೀವಿ, ತಪ್ಪೇನಲ್ಲ. ಅವರು ಬೇರೆ ಬೇರೆ ಕಡೆ ಹೋಗ್ತಾರೆ, ಮನ್ಯಾಗ ಸಂಗಾತಿ ಅಂತಿರ್ತಾಳೆ, ಕೆಲವೊಬ್ಬರಿಗೆ ಸಂಗಾತಿ ಇರ್ತಾಳೆ, ಕೆಲವೊಬ್ರಿಗೆ ಸಂಗಾತಿ ಇರೋಂಗಿಲ್ಲ. ಆದರೂ ಕೂಡ ಸಂಗಾತಿ ಇದ್ದವರು ಕೂಡ ಅವ್ರಿಗೂ ವಯಸ್ಸಾಗಿರ್ತೈತೆ, ಅವ್ರಿಗೂ ಮಕ್ಕಳು ಮೊಮ್ಮಕ್ಕಳು ಜೊತೆಗೆ ಇರಬೇಕಂತ ಆಸೆ ಇರ್ತೈತಿ. ಆದರೆ ಮಕ್ಕಳು ಅವ್ರಿಗಿರೋಕ್ಕಾಗಲ್ಲ, ಅವ್ರಿಗೂ ಇದ್ದ ಪರಿಸ್ಥಿತಿಯಲ್ಲಿ ಬೇರೆ ಬೇರೆನೇ ಇರಬೇಕಾಗತ್ತೆ. ಆದರೂ ಬಂದದ್ದನ್ನು ಬಂದಂಗೆ ಸ್ವೀಕಾರ ಮಾಡಬೇಕು ಗೆಳೆಯರೇ. ಯಾವುದನ್ನು ಕೂಡ ನಾವು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಇಷ್ಟಿಂದ ನಿರೀಕ್ಷೆಗಳು ನಮ್ಮನ್ನು ಮುಪ್ಪಿಗೆ ಒಯ್ತವೆ. ಆದರೂ ವಯಸ್ಸಾದ ನಂತರ ಹಳೆಯ ಗೆಳೆಯರು ಸಿಗಬೇಕು, ಹಳೆಯದನ್ನ ನೆನಪುಗಳನ್ನು ಮಾಡಬೇಕು ನಮ್ಗೆ. ಅಂದಾಗ ಅವಾಗೇನಾಗುತ್ತೆ, ಮನಸ್ಸು ಸಂತೋಷಗೊಳ್ತದೆ, ಖುಷಿ ಆಕೈತಿ. ಅದಕ್ಕೆ ನಾವು ಬಾಲ್ಯದಿಂದ ಅವಾಗ ನಮಗೆ ಒಳ್ಳೆತನ ನಮ್ದು ಬೆಳೆಸ್ಕೊಂಡ್ರಿ. ಒಳ್ಳೆ ಗೆಳೆಯರು ಇರ್ತಾನೆ, ಕೆಟ್ಟ ಗೆಳೆಯ ಇರ್ತಾನೆ, ಯಾವರೇ ಯಾಕಿರ್ಲಿಕ್ಕೆ ಗೆಳೆಯ ಇರಬೇಕು, ಹಳೆ ನೆನಪುಗಳನ್ನು ಮಾಡಬೇಕು, ನಮ್ಮ ಮನಸ್ಸನ್ನು ಸಂತೋಷಗೊಳಿಸ್ಬೇಕು ಅಂತ ಅನ್ನುವಂಥ ಒಂದು ಭಾವನೆ ನನಗೆ ಆ ಒಂದು ಸಂದರ್ಭ ಅಂದರೆ ಆ ಬ್ಯಾಂಕ್ನಲ್ಲಿರ್ತಕ್ಕಂಥ ಒಂದು ಕುಟುಂಬನ ನೋಡಿ ನನಗೆ ಗೆಳೆಯರಂದ್ರೆ ಹೆಂಗಿರ್ತಾರೆ, ಗೆಳೆತನ ಯಾಕೆ ಬೇಕು ಅನ್ನೋದು ಭಾಳ ಮನಸ್ಸಿಗೆ ನೋವಾಯಿತು, ಸಂತೋಷ ಆಯಿತು. ಜೀವನದಾಗ ಇಂಥ ಘಟನೆಗಳು ಘಟಿಸ್ತವಲ್ಲಪ್ಪ. ಅದಕ್ಕೆ ನಾವು ಆದಷ್ಟು ಇನ್ನೂ ಗಟ್ಟಿದ್ದಾಗ, ಚೆನ್ನಾಗಿದ್ದಾಗ ಸ್ನೇಹಿತರ ಜೊತೆಗೆ ಸಂಪರ್ಕ ಇಟ್ಕೋಬೇಕು. ಈಗ ಮುಪ್ಪಾಗಿ ಎಲ್ಲ ಹೋದ ನಂತರ ಯಾವಾಗ ಒಂದು ಸಿಕ್ಕರೆ ಇಷ್ಟೇ ಅಲ್ಪ ಸಂತೋಷನ ಪಡಬೇಕು ಹೊರತು ಅತಿಯಾದ ಸಂತೋಷನ ಪಡೋಕ್ಕಾಗಲ್ಲ. ಅದಕ್ಕೆ ನಾವು ಸ್ನೇಹಿತರ ಜೊತೆಗೆ ಸಂಪರ್ಕ ಇರಬೇಕು. ಯಾವಾಗಲೂ ಒಳ್ಳೆಯದು, ಕಷ್ಟದ ಸುಖ ನಾವು ಮಾತಾಡ್ತಾ ಇರಬೇಕು, ಸಂತೋಷದ ವಿಷಯಗಳು ಹಂಚ್ಕೋತಿರ್ಬೇಕು, ನಗ್ತಾ ಇರಬೇಕು, ಖುಷಿಯಾಗಿರಬೇಕು. ಒಳ್ಳೆ ಗೆಳೆಯ ಸಿಕ್ಕನಪ್ಪ ಅಂತಂದರೆ ನಮ್ಮ ಮನಸ್ಸು ಖುಷಿ ಆಗ್ತೈತಿ, ಅವನ ಜೊತೆಗೆ ಮಾತಾಡೋಕ್ಕೆ ಸಂತೋಷ ಆಗ್ತೈತಿ. ಒಳ್ಳೆ ಗೆಳತಿ ಸಿಕ್ಕಪ್ಪ ಅಂದರೆ ಆಕೆ ಜೊತೆಗೆ ಮಾತಾಡಬೇಕು ಅನಿಸುತ್ತೆ, ಖುಷಿ ಅನ್ನಿಸ್ತದೆ. ಇಷ್ಟೆಲ್ಲ ಇರೋದು ಯಾವ್ದಕ್ಕಪ್ಪ ಅಂತಂದರೆ ಚೆನ್ನಾಗಿರೋಕ್ಕೆ, ನಾವು ಆರೋಗ್ಯವಂತರಾಗಿರೋಕ್ಕೆ, ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸ್ಕೋಬೇಕು. ಯಾವಾಗ ನಮಗೆ ಸಕಾರಾತ್ಮಕ ಚಿಂತನೆಗಳೇ ಬೆಳಿತಾವು ಅಂತಂದರೆ ನಾವು ಆರೋಗ್ಯವಾದರೆ, ನಮ್ಮ ಮನಸ್ಸು ಖುಷಿ ಇದ್ದರೆ ಅವು ಬರ್ತಾವೆ. ನಮ್ಮ ಮನಸ್ಸು ಡಿಸ್ಟರ್ಬ್ ಆಗಿತ್ತು, ಹೆಲ್ತ್ ಇಶ್ಯೂಸ್ ಇದ್ದು ಅಂದರೆ ಸಕಾರಾತ್ಮಕ ಚಿಂತನೆಗಳು ಬರೋದಿಲ್ಲ ಗೆಳೆಯರೆ. ಅದಕ್ಕಾಗಿ ಹಳೆಯ ಗೆಳೆಯರು ಯಾರು ಇದ್ದರೆ ಮಾತಾಡ್ಸ್ರಿ, ಅವ್ರ ಜೊತೆಗೆ ಹಳೆಯ ಬಾಲ್ಯದ ನೆನಪುಗಳನ್ನು ಹಂಚಿಕೊಳ್ಳ್ರಿ, ಖುಷಿಯಾಗಿರ್ರಿ ಅಂತ ಹೇಳ್ತಾ ನನ್ನ ಈ ಚರ್ಚೆಯನ್ನು ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು.